ಸ್ವಲ್ಪ ಖರ್ಚಿಗೆ ರೊಕ್ಕ ಬೇಕಾಗಿದ್ದು ಅದಕ್ಕ ಇಸ್ಕೊಂಡಿದ್ದೆ ನಾನು. ಖರ್ಚಿಗೆ ಏನ್ ಖರ್ಚು ಮಾಡಿದ್ರಿಪ್ಪ? 5,000 ರೂಪಾಯಿ ತಗೊಂಡೆ. 5,000 ರೂಪಾಯಿದಾಗ ನನಗೆ ಒಂದು ಸೀರೆ ಕೊಡ್ಸಿಲ್ಲ, ತಿನ್ನೋದು ಕೊಡ್ಸಿಲ್ಲ, ಏನೇನು ಕೊಡ್ಸಿಲ್ಲ ನನಗ. ನೀವ್ ಒಬ್ಬರ 5,000 ರೂಪಾಯಿ ಏನ್ ಖರ್ಚು ಮಾಡಿದ್ರಿ ಅಂತದ? ಅದು ನೀವ್ ಹೊಟ್ಟಿಲದಿಯಲ್ಲ, ನಮ್ ದೋಸ್ತ್ ಏನಂತಂದ, ನಿನ್ ಹೆಂಡತಿ ಹೊಟ್ಟಿಲದಾಳೆ ಬಾಡ್ಯಾನ ಮಗನ ಪಾರ್ಟಿ ಕೊಡಸಪ್ಪ ಅಂತಂದ. ಅದ್ರ ಸಲುವಾಗಿ ಇವ್ ಕಡೆ 5,000 ರೂಪಾಯಿ ಇಸ್ಕೊಂಡ ಪಾರ್ಟಿ ಕೊಡ್ಸಿದ ನಾ ಅವಂಗ. ವಾ ರೇ ವಾ, ಮೆಚ್ಚಬೇಕ್ರಿ ನಿಮ್ಮನ್ನ. ಒಬ್ಬ ದೋಸ್ತ್ ಪಾರ್ಟಿ ಕೇಳಾನಂತಂದ ಇನ್ನೊಬ್ಬ ದೋಸ್ತ್ ಕಡೆ 5,000 ರೂಪಾಯಿ ಇಸ್ಕೊಂಡ್ ಕೊಟ್ಟಿರಿ ಅಂದ್ರ ಹೊಟ್ಟಿಗೆ ಅನ್ನ ತಿಂದಿರಿ, ಮತ್ತೇನಾರ ತಿಂದಿರಿ ನೀವ್? 5,000 ರೂಪಾಯಿ ರೀ, 100 ಅಲ್ಲ 200 ಅಲ್ಲ, ಏನದಿರಿ ನೀವ? ಈಗ ಈ ದೋಸ್ತಿಗೆ ರೊಕ್ಕ ಎಲ್ಲಿಂದ ಕೊಡ್ತೀರಿ ನೀವ? ಅವಂಗೆಲ್ಲರ ಅಡ್ಜಸ್ಟ್ ಮಾಡಿ ಕೊಡ್ತೇನೆ ಈಗ ನಾಳೆ. ಎಲ್ಲಾರ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂದ್ರೆ ಏನ್ ರೊಕ್ಕದ ಗಿಡ ಹಚ್ಚೇವಿ ನಾವ್ ಹರ್ಕೊಂಡು ಕೊಡಾಕ ಅವಂಗ? ನಾ ಹೆಂಗ್ ಇಸ್ಕೊಂಡೆ ನಂಗೆ ಕೊಡ್ತೇನೆ ತೋರ. ನೀ ಎದಕ್ ತಲೆಗೆಡ್ಸ್ಕೊಳಕತ್ತಿ? ಟೆನ್ಷನ್ ತಗೋಬೇಡ, ಮೊದ್ಲ ಹೊಟ್ಟಿಲದಿ ನೀನು. ಅಯ್ಯೋ ಈಗ ಗೊತ್ತಾತೇನ್ ನಾ ಹೊಟ್ಟಿಲೇದೇನ ಅಂತಂದೆ. ಮನಿ ಮಠ ಬಂದ್ ಬಾಯ್ ಮಾಡಿ ಹೊಂಟಾನ್ರಿ ಅಮ್ಮ. ಅಸಹ್ಯ ಹಾಕಿತ್ತಿಲ್ಲ, ಒಂದ್ ಸ್ವಲ್ಪ ತಲೆ ಕೆಡ್ಸ್ಕೊಬೇಡ ಅಂದ್ರೆ ಹೆಂಗ್ ತಲೆ ಕೆಡ್ಸ್ಕೊಳಾರ್ದ ಕುಂದ್ರಲಿ ನಾನೇ. ಈಗ ಕೊಡ್ತೇನೆ ತಗೋ, ನಾವು ನಾಳೆ ಎಲ್ಲರ ಅಡ್ಜಸ್ಟ್ ಮಾಡಿ ಕೊಡ್ತೇನಂತವ್ನ. ರೀ ಕರೆ ಹೇಳ್ರಿ, ಯಾರ್ಯಾರ ಕಡೆ ರೊಕ್ಕ ಇಸ್ಕೊಂಡಿರಿ ನೀವು? ಯಾರ ಕಡೆನೂ ಇಲ್ಲ, ಇವ್ ಕಡೆ ಒಬ್ಬನ ಕಡೆನ ಇಸ್ಕೊಂಡಿದ್ದೆ ನಾನು, ಮತ್ ಯಾರ ಕಡೆನೂ ಇಸ್ಕೊಂಡಿಲ್ಲ. ಹೌದಾ? ನನ್ನ ಮೇಲೆ ಆನಿ ಮಾಡಿ ಹೇಳ್ರಿ, ನೀವು ಯಾರ ಕಡೆನೂ ರೊಕ್ಕ ಇಸ್ಕೊಂಡಿಲ್ಲ ಅಂತಂದು. ನಿನ್ನ ಮ್ಯಾಲ ಆಣಿ ಹಾಕಿ ಹೇಳ್ತೇನಿ, ಅವನ್ ಕಡೆ ಒಬ್ಬನ ಕಡೆ ಬಿಟ್ರೆ ಇನ್ನೂ 2 ಕಡೆ ಇಸ್ಕೊಂಡೆ ನಾ ರೊಕ್ಕ.